ಏನ್ ಲಸಿದೋಣ? ಏನೋ ಇಷ್ಟು ಖುಷಿ ಖುಷಿಯಾಗಿದೆಯೋ? ಏನು ಮಾತಾಡ್ತಾನೆ ಇಲ್ಲೋ? ಎತ್ಲಾಗ ಹೋಗಿದ್ದಲ್ಲ, ಕಾಣಿಸ್ತಾನೆ ಇರಲಿಲ್ಲ. ಸಿದೋಣ ಎಲ್ಲೋಗಿದ್ದವು? ಒಬ್ಬ ನೋಡಿದ್ರೆ ಮುಖದಲ್ಲಿ ಪೂರಾ ಕಳೆ ಐತಲ್ಲಪ್ಪೋ. ಎತ್ಲಾಗ ಹೋಗಿದ್ದಲ್ಲ? ಯಾ ಶೇಖರಣರೇ, ಎಲ್ಲೋಗನ ಸೋಮ್ಕಿರಿ ಶೇಖರಣರೇ, ನೀವು ಚೆನ್ನಾಗಿ ಹೇಳ್ತೀರಾ. ಮಂತಾವ್ಲನಿ ಇದ್ದೆ, ಮಂತಾವ್ಲಿಂದ ಇವಾಗ ಬರ್ತಿದ್ದೀನಿ. ಸಾವುಕಾರ ಬೇರೆ ಕರೆದಿದ್ರು. ತೋಡ್ತಾವ ಒಂದ್ ಸ್ವಲ್ಪ ಅಲ್ಲಿ ತೋಡ್ತಪ್ಪ ಏನೋ ಕಾಯಿ ಕೀಳೋರು ಯಾರೋ ಬಂದರಂತೆ. ಅದಕ್ಕೆ ಅಲ್ಲೆಲ್ಲ ನೋಡ್ಕೋಬೇಕು, ಕಾಯೆಲ್ಲ ಲೆಕ್ಕ ಹಾಕ್ಬೇಕು. ಎಲ್ಲ ತೋಟದ ಮನೇಲೆಲ್ಲ ಕಾಯೆಲ್ಲ ತುಂಬ್ಕೊಂಡು ಹೋಗ್ಬಿಟ್ಟು ಹಾಕ್ ಬರ್ಬೇಕು. ಬಾರ್ಲಾ ಲೆಕ್ಕಾಚಾರಿ, ಅದೇನು ಕೆಲಸ ನೋಡ್ಕೊ ಬಾರ್ಲಾ, ಇಲ್ಲಿ ಏನು ಮಾಡ್ತಿರ್ತಿಲ್ಲ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಬಂದ ಕಣ್ರಿ ಶೇಖರಣರೇ. ನೀವು ತೋಟದ ಕಡೆ ಎಲ್ಲೂ ಹೋಗಿಲ್ಲ? ಯಾಕೆ ಆರಾಮಾಗಿ ಮನೆ ಹತ್ರನೇ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಓ, ಬೇಜಾರಾಗ್ತಿತ್ತು ಕಣ. ಬಾರ್ಲಾ ಅದೇ ಕೆಲಸ ದಿನ ಅಲ್ಲದನು. ಎಷ್ಟಂತ ಕೆಲಸ ಮಾಡ್ತಿದ್ಯಾ? ಅಯ್ಯೋ, ನನ್ನ ತಮ್ಮಂಗಂತೂ ಮಾಡಕ್ಕೆ ಕೆಲಸ ಇರಲ್ಲ. ಅತ್ಲಾಗ ಹೋಗ್ಬಿಡ್ತಾನಪ್ಪ ಅತ್ಲಾಗಿ. ತೋಟ ಹೊಲ ಅಂದ್ಕೊಂಬಿಟ್ಟು ನನ್ನ ಕೈಲಂತೂ ಆಗಲ್ ಕಳ್ಳಿ. ಎಷ್ಟಂತ ಮಾಡ್ತಿರ್ತೀಯ? ಮೈ ಕೈ ನೋವೆಲ್ಲ ಶುರುವಾಗ್ಬಿಟ್ಟೈತಪ್ಪ ಅತ್ಲಾಗ ಕೆಲಸ ಮಾಡಿ 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 ಮಾಡಿ. ಬೇಜಾರು ಅಂದ್ರೆ ಬೇಜಾರು ಕಣಪ್ಪ. ಅದಕ್ಕೆ ಕರೆದ, ನನಗೆ ಆಗ್ಲೇದೇನೆ ಬರ್ತೀಯನೋ ಅಣ್ಣಯ್ಯ ತೋಟದ ಹತ್ರ ಹೋಗ್ಬಾರ್ದಂತ. ಅಯ್ಯೋ ಇಲ್ಲ ಕಣಪ್ಪ, ನಾನು ಬರಲ್ಲ, ನನ್ಗೆ ಯಾಕೆ ಸಾಕಾಗೈತಿ, ನೀನು ಹೋಗು ಅಂತ ಹೇಳಿ ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟೆ ಕಣಪ್ಪ ಒಂದ್ಗಳಿಗೆ. ಹ್ಞೂ ಮತ್ತಿನ್ನೇನು ಸಮಾಚಾರ? ಏನು ಲಸಿದಣ್ಣ, ಏನು ಸಮಾಚಾರ? ಹೊಟ್ಟೆ ಹಸಿತೈತ್ ಕಳ್ಳ. ತಿಂಡಿ ಬೇರೆ ನಮ್ಮಮ್ಮ ಮಾಡಿತ್ತೋ ಮಾಡಿಲ್ವೋ ಇನ್ನೂ ಗೊತ್ತಿಲ್ಲ. ಬಾರ್ಲಾ ಹೋಗ್ಬಿಟ್ಟು ಒಂದ್ರಿಟ್ಟು ಆ ಗಿರೀಶನ್ದು ಹೋಟ್ಲಲ್ಲಿ ತಿಂಡಿನಾರ ತಿನ್ಕೊಂಬರೋಣ. ನಿನಗೂ ಕೊಡಿಸ್ತೀನಿ ಕಣ, ಬಾ. ಇಡ್ಲಿ ತಿನ್ಕೊಂಬರೋಣ. ಇಡ್ಲಿ ಒಳ್ಳೆ ಬಿಸಿ ಬಿಸಿ ಇಡ್ಲಿ, ಒಳ್ಳೆ ಮಲ್ಗೆ ಹೂವು ಮಾಡಿರ್ತಾನೆ. ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇಡ್ಲಿಗೂ ಒಳ್ಳೆ ಚಟ್ನಿ, ಪಲಾವ್ ಏನಾರ ತಿನ್ಕೊಂಬರೋಣ ಕಣ್, ಬಾರೋ. ಶೇಖರಣರೇ, ನೀವು ಬೇಕಾರೆ ತಿಂಡಿ ತಿನ್ಕೊಂಬರ್ರಿ, ಹೋಗ್ರಿ. ನಾನು ಈಗ ಸದ್ಯಕ್ಕೆ ತಿಂಡಿ ಗಿಂಡಿ ಏನೂ ತಿನ್ನಲ್ಲ. ನೀವು ಬರ್ತೀನಿ ನಿಮ್ಮ ಜೊತೆ. ನೀವು ತಿಂಡಿ ತಿನ್ರಿ, ನಾನಾದ್ರೆ ತಿಂಡಿ ತಿನ್ನಲ್ಲ, ಕೂತ್ಕೊಳ್ತೀನಿ. ಬರ್ರಿ ಹೋಗೋಣ. ನೋಡ್ದೇನಪ್ಪ ಇವ್ ಕತೆನೋ. ಅಲ್ಲ ಕಣ್ಲ ಸಿದ್ದಣ್ಣ, ಅಲ್ಲ ಕಣೋ. ನಾನು ತಿಂಡಿ ಕೊಡಿಸ್ತೀನಿ ಅಂದ್ರೆ ನೀನು ಸರಿ ಶೇಖರಣರೇ ನಡೀರಿ ತಿಂಡಿ ತಿನ್ನೋಣ ಅಂತ ಹೇಳ್ತಿದ್ದೆ. ಕೊಡಿಸ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಿದ್ದೆ ನೀನು ಮೊದ್ಲಿಂದ. ನಾನು ಇದೇನಲ್ಲ ಇವತ್ತು ಹೊಸ್ತಾಗಿ ತಿಂಡಿ ಕೊಡಿಸ್ತೀನಿ ಬಾರ್ಲ ತಿಂಡಿ ತಿನ್ನುವಂತೆ ನನ್ನ ಜೊತೆ ನೀನು ಅಂತ ಹೇಳಿದ್ರೆ, ಇಲ್ಲ ನಾನು ತಿನ್ನಲ್ಲ ಅಂತ ಹೇಳ್ತಿದ್ಯಾ? ಯಾಕ್ಲಾ? ಯಾಕೆ ನಮ್ಮ ಮೇಲೆ ನಿನಗೂ ಕೋಪ ಏನಾರ ಬಂದ್ಬಿಡ್ತಾ ಏನು? ನೋಡ್ದೇನಪ್ಪ ಹೆಂಗ್ ಮಾತಾಡ್ಬಿಟ್ಟೆ ನೀನು. ಯಾಕ್ಲಾ? ಸಿದ್ದಣ್ಣ, ಯಾಕೆ ಏನು ಮಾಡಿದೀನಿ? ನಾವೇ ನನ್ನ ತಮ್ಮ ಏನಾರ ಬೇಜಾರು ಗೀಜಾರು ಮಾಡ್ಸಿನ ಏನೋ? ಯಾವತ್ತು ನನ್ನ ತಮ್ಮ ಹಿಂಗೆಲ್ಲ ನಿನ್ನ ಮೇಲೆ ಯಾವತ್ತು ರೇಗಾಡಲ್ಲ, ಬೇಜಾರು ಮಾಡ್ಕೊಳಲ್ಲ. ಆದರೂ ನೀನು ಯಾವತ್ತು ಇಲ್ದೇ ಇರೋನು ಇಂಥ ಮಾತು ಹೇಳ್ಬಿಟ್ಟಲ್ಲ ಇವತ್ತು. ಏನು ಸಮಾಚಾರ? ಓ ಸುಮ್ಕಿರಿ ಶೇಖರಣರ, ನೀವು ಏನೇನೋ ತಿಳ್ಕೊಂತೀರಪ್ಪ ಅತ್ಲಾಗಿ. ನಾನು ಹೇಳಿದ್ದೇನು ತಿಂಡಿ ಇವಾಗ ತಿನ್ನಲ್ಲ ಅಂತ ಹೇಳ್ದೆ. ಅಷ್ಟಕ್ಕೇನೇನೆ ನೀವು ಎಲ್ಲೆಲ್ಲ ಹೋಗ್ಬಿಟ್ಟು ಅದು ಏನೇನೋ ತಿಳ್ಕೊಂಡ್ಬಿಡ್ತೀರ. ಏನು ಸಮಾಚಾರ ಅಂತ ಕೇಳ್ತೀರಪ್ಪ ಅತ್ಲಾಗಿ. ನಮ್ಮ ಶಂಕರಣ್ಣವ್ರು ಯಾಕೆ ನನ್ನ ಮೇಲೆ ರೇಗಾಡ್ತಾರೆ? ಶಂಕರಣ್ಣವ್ರು ಯಾಕೆ ನನಗೆ ಬೇಜಾರು ಮಾಡ್ತಾರೆ? ಯಾತು ಇಲ್ಲ. ನೀವೇ ಅರ್ಥ ಮಾಡ್ಕೋಬೇಕು. ತಿಂಡಿ ತಿನ್ನಲ್ಲ ಅಂದ್ರೆ ಮನೇಲಿ ಏನಾರ ತಿನ್ಕೊಂಬಂದಿರ್ತೀನಂತ ಅಲ್ಲ ಅರ್ಥ ಅಪ್ಪ. ಹೊಟ್ಟೆ ತುಂಬಿರುತ್ತಂತ ಅಲ್ಲ ಅರ್ಥ ಅಪ್ಪ. ಅಷ್ಟು ತಿಳ್ಕೊಂಡಲ್ಲೇ ನೀವು ಏನೇನ ತಿಳ್ಕೊಂಡ್ಬಿಡ್ತೀರ, ಏನೇನ ತಲೆಗೆ ಹಾಕೊಂಡ್ಬಿಡ್ತೀರಪ್ಪ ಅತ್ಲಾಗಿ. ಯಾತು ಇಲ್ಲ ಕಣ್ ಶಂಕರಣ್ಣರೇ. ಮತ್ತೆ ನೆನ್ನೆ ನಮ್ಮಲ್ಲಿ ನೆನ್ನೆ ಸಾಯಂಕಾಲ ಕೋಳಿ ತಗೊಂಬಂದಿದ್ದು. ಹಂಗಾಗಿ ಕಬಾಬು ಬಿರಿಯಾನಿ ಎಲ್ಲ ಮಾಡಿದ್ದು, ಆಮೇಲೆ ಸಾಂಬಾರು ಮಾಡಿದ್ದು. ಬೆಳಿಗ್ಗೆನೇನೆ ಆ ತಿಳಿ ಮೇಲೆ ನಮ್ಮ ಹೆಂಗಸರು ಚಪಾತಿ ಮಾಡಿದ್ರು. ಚಪಾತಿ ಮಾಡಿಬಿಟ್ಟು ಚಿಕನ್ ಶೇರೋದ ಮೇಲೆ ಚಪಾತಿ ಮಾಡಿಬಿಟ್ಟು ಒಳ್ಳೆ ಬಿಸಿ ಬಿಸಿ ಸಾಂಬಾರ್ಗೂ ಆ ಶೇರ್ಬಕ್ಕೂ ತಿಂದರೆ ಇನ್ನೊಂಚೂರು ತಿನ್ಬೇಕು ಅನ್ನಿಸ್ತಿತ್ತು. ಅಷ್ಟು ರುಚಿಯಾಗಿತ್ತು ಕಣ್ರಿ. ತಿನ್ಕೊಂಬಂದ್ಬಿಟ್ಟೆ ಶೇಖರಣರೇ. ಹಂಗಾಗಿ ನಾನು ಒಂದು ರೇಟು ಚಿಕನ್ ಸಾಂಬಾರು ಅಂದರೆ ಬಿಗ್ಗಾಗೇನೆ ತಿನ್ಬಿಡ್ತೀನಿ. ಹಂಗಾಗಿ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಬಿಟ್ಟೈತಿ. ಇವಾಗ ತಿನ್ನಕ್ಕಾಗಲ್ಲ, ಸುಮ್ಕಿರ್ರಿ. ಬರ್ರಿ, ನೀವು ತಿಂಡಿ ತಿನ್ನಿರಂತೆ, ಬರ್ತೀನಿ ನಾನು ನಿಮ್ಮ ಜೊತೆ ತಿಂಡಿ ಬಾಡಿಸ್ಕೊಂಡ್ ಬರ್ತೀನಿ. ಕೋಳಿ ಸಾಂಬಾರು ಏನಿಲ್ಲ ಸಿದ್ದಣ್ಣ. ಬೆಳಿಗ್ಗೆ ಇದ್ಯಾಕಲ್ಲ ಕೋಳಿ ಸಾಂಬಾರು ನೆನಪು ಮಾಡ್ತೀಯಾ? ಬಾಯ್ಲಂಗೆ ನೀರು ಬರ್ತೈತ್ ಕಳ್ಳಿ. ನೋಡ್ದ ಇವ್ನು ಸಿದ್ದಣ್ಣನ. ಅಲ್ಲ ಕಣ್ಲ, ಕೋಳಿ ಸಾಂಬಾರಿಂದ ಊಟ ಮಾಡಿದೀಯಾ? ಒಂದು ಮಾತು ಕರ್ದಿಲ್ವಲ್ಲ ಸಿದ್ದಣ್ಣ. ಕಬಾಬು ಬಿರಿಯಾನಿ ಎಲ್ಲ ತಿನ್ಕೊಂಬಂದಿದ್ಯಾ? ನೀನು ಎಂಥವ್ನು ಇರ್ಬೇಕಲ್ಲ ನೀನು. ನಮ್ಮಲ್ಲಿ ಕೋಳಿ ಸಾಂಬಾರು ಏನಾರು ಮಾಡಿದ್ರೆ ನಿನಗೆ ಬಿಟ್ಟು ಯಾವ ಥರ ತಿಂದಿವಲ್ಲ ನಾವು. ಹೆಂಗೆ ತಿಂದಿದ್ಯಾ ನೋಡು. ಕಲಿಬೇಕಂಡ್ರಲ್ಲ ನಿಂತಾವೋ, ಕಲಿಬೇಕು. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ. ನನಗೆ ಕರಿದಂಗೆ ಊಟ ಮಾಡ್ಕೊಂಡಿದ್ದೀಯಲ್ಲ ಸಿದ್ದಣ್ಣ. ಎಷ್ಟೇ ಆದ್ರೂ ಬೇರೆನಂತ ಹೇಳಕ್ ತೋರಿಸ್ಬಿಟ್ಟೆ ಕಳ್ಳೆ ನೀನು, ತೋರಿಸ್ಬಿಟ್ಟೆ. ಸುಮ್ಕಿರಿ ಶೇಖರಣರೇ. ನನ್ನ ಸಾಯಂಕಾಲ ಮಳೆ ಬರ್ತಿರಲ್ವಾ? ನಾನು ಹೋಗಾದ್ಮೇಲೆ ಸಿಕ್ಕಾಬಟ್ಟೆ ಮಳೆ, ಒಂದೇ ಸಂಖ್ಯೆ ಮಳೆ ಹಿಡ್ಕೊಂಡ್ಬಿಡ್ತು ಆ ಸ್ವಾನೆಲಿ. ಇನ್ನೇನು ಕರಿಯನ, ನೀವಿನ್ನೆಲ್ಲ ಊಟ ಮಾಡ್ತೀರಾ? ನೀವು ಬೇರೆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ರಲ್ಲ, ಅದಕ್ಕೆ ಸುಮ್ಕಾಗ್ಬಿಟ್ಟೆ, ನಾನೇನು ಹೇಳಿಲ್ಲ. ಇಲ್ಲ ಅಂದಿದ್ರೆ ಕರಿದಂಗೆ ಇರ್ತಿದ್ನಾ? ಸುಮ್ಕಿರ್ರಿ. ಇಲ್ಲ ಅಂದ್ರೆ ಒಂದು ಸ್ವಲ್ಪ ಸಾಂಬಾರ ಹಾಕೊಂಬರ್ತಿದ್ದೆ. ಏನ್ ಮಾಡ್ತೀರಾ, ಮಳೆ ಬೇರೆ ಬರ್ತಿತ್ತಲ್ಲ, ಅದಕ್ಕೆ ಸುಮ್ಕಾಗ್ಬಿಟ್ಟೆ, ನಾನು ಏನು ಹೇಳಿಲ್ಲ.
ಬುಡತ್ಲಾಗ ಹೋಗ್ಲಿ ಇನ್ನೇನು ಮಾಡಕ್ಕಾಗುತ್ತೆ ಅತ್ಲಾಗಿ ಅಲ್ಕಂಡ್ಲ ಬೆಳಿಗ್ಗೆದೇನೆ ಕೋಳಿ ಸಾಂಬಾರ್ ನೇನ್ ಪಡ್ಬಿಟ್ಟಲ್ಲೋ ಬಾಯಿಲೆಲ್ಲ ನೀರ್ ಬರ್ತೈತೆ. ನಾನ್ ಬೇರೆ ಕೋಳಿ ಸಾಂಬಾರಿಂದ ಊಟ ಮಾಡ್ಬಿಟ್ಟು ಒಂದ್ ತಿಂಗಳ ಹತ್ರ ಆಗೋಯ್ತು. ಜ್ವರ ಬೇರೆ ಬಂದ್ಬಿಟ್ಟು ಬಾಯೆಲ್ಲ ಸಪ್ಪೆ ಸಪ್ಪೆ ಆಗ್ಬಿಟ್ಟೈತ್ ಕಡ್ಲೆ ಸಿದ್ದಣ್ಣು. ಕೋಳಿ ಸಾಂಬಾರ್ ಬೇರೆ ನೆನ್ಪು ಮಾಡ್ಬಿಟ್ಟೆ. ಲೇ ಲೇ ಸಿದ್ದಣ್ಣ, ಯಾರು ನಾಟಿ ಕೋಳಿ ಯಾರು ಸಿಗುತ್ತೆ ಅಲ್ಲ? ನೀವು ನಾಟಿ ಕೋಳಿ ಸಾಕಿದ್ರಲ್ಲ, ಇದ್ರೆ ಒಂದ ತಗೊಂಬರ್ಲ. ನಾಟಿ ಕೋಳಿ ಸಾಂಬಾರಿಂದ ಊಟ ಮಾಡ್ಬೇಕು ನನಗೆ. ಒಳ್ಳೆ ನಾಟಿ ಕೋಳಿ ಸಾಂಬಾರ್ದು ಫ್ರೈ ಮಾಡ್ತಿರಲ್ಲ, ಅದು ಫ್ರೈ ಮಾಡಿ ಕೊಟ್ಬಿಟ್ರೆ ಅದ್ರ ಮೇಲೆ ಚಪಾತಿ ಊಟ ಮಾಡ್ತೀನಿ ಕಳ್ಳಿ, ಸಖತ್ತಾಗಿರುತ್ತೆ. ಸಿದ್ದಣ್ಣ, ನಾಟಿ ಕೋಳಿ ಇದ್ರೆ ತಗೊಂಬರ್ತೀಯಲ್ಲ ಯಾರ ಮನೇಲಿ? ಶೇಖರಣರೇ, ನಮ್ಮಲ್ಲಿ ಯಾವ್ದು ಇಲ್ಲಪ್ಪ, ನಾಟಿ ಕೋಳಿನೂ ಇಲ್ಲ, ಏನೂ ಇಲ್ಲ. ಎಲ್ಲ ಕೋಳಿಗಳೆಲ್ಲ ಖಾಲಿ ಆಗ್ಬಿಟ್ಟಿದಾವೆ. ನಮ್ಮಲ್ಲಂತೂ ಇಲ್ಲ ಕಣಪ್ಪ. ನೋಡೋಣ, ಕೇಳ್ತೀನಿ. ಸಾಮಾನ್ಯಕ್ಕೆ ನಮ್ಮೂರಲ್ಲೂ ಯಾರದೂ ನಾಟಿ ಕೋಳಿ ಕೊಡ್ತಿಲ್ಲ. ಈಗ ಏನಿದ್ರು ಮೊಟ್ಟೆ ಕೊಡ್ತಿದ್ದಾರೆ. ಮೊಟ್ಟೆ ಏನಾರ ತಗೊಂಡು ಬೇಯಿಸ್ಕೊಂಡು ತಿಂತೀರಾ ನಾಟಿ ಕೋಳಿ ಮೊಟ್ಟೆ? ಹೋ, ಮೊಟ್ಟೆ ಬೇಡ ಕಣ್ಲಿ, ನನಗೆ ನಾಟಿ ಕೋಳಿ ಅಂದ್ರೆ ಬಲು ಇಷ್ಟ. ನಿನ್ಗೂ ಗೊತ್ತಲ್ವೆಲ್ಲ. ನೀನು ಮೊಟ್ಟೆ ಕೇಳ್ತಿದ್ದೀನ, ನಾನು ನಾಟಿ ಕೋಳಿ ಕೇಳ್ತಿದ್ದೀನಿ ಕಣೋ. ಇಲ್ಲ ಕಣ್ರಿ ಶೇಖರಣರೇ, ನಾಟಿ ಕೋಳಿ ಎಲ್ಲೂ ಸಿಗಲ್ಲವು. ನಮ್ ನೆಂಟ್ರೊಬ್ರು ಬೇಕಿತ್ತು ನಾಟಿ ಕೋಳಿ, ಅವ್ರಿಗೇನೇನೆ ಕೇಳ್ದೆ, ಯಾರು ಕೊಡಲ್ಲ ಅಂತಾನೆ ಹೇಳಿದ್ದು. ನಮ್ಮೂರಲ್ಲಿ ನಾಟಿ ಕೋಳಿ ಯಾರಾದ್ರೂ ಸಾಕಲ್ಲಪ್ಪ. ಸಾಕಿದ್ದಾರೆ, ಅದೇ ರಂಗಜ್ಜ ಅವರು ಸಾಕಿದಾರಪ್ಪ, ಸಾವುಕಾರರು ಸಾಕಿದ್ದಾರೆ, ಸಾವುಕಾರರು ಮನೆಯವರು. ಒಳ್ಳೆ ಚೆನ್ನಾಗೈತೆ. ಅವ್ರ ಫಾರಂ ಹತ್ರ ಹೋಗಿ ತಗೊಂಬರ್ಬೇಕು. ಅವ್ರಿಗೂ ನಮಗೂ ಮೊದಲೇ ಆಗಲ್ಲ. ಇನ್ನೆಲ್ಲೇ ತಗೊಂಬರಕ್ಕಾಗುತ್ತೆ ಹೇಳು? ಅದಕ್ಕೆ ಫಾರಂ ಕೋಳಿನೋ ಬೈಲರ್ ಕೋಳಿನೋ ಕಟ್ ಮಾಡಿಸ್ಕೊಂಡ್ಬರ್ತೀನಿ. ಅದ್ರದೇನೆ ಫ್ರೈ ಮಾಡಿಸ್ಕೊಂಡು ತಿನ್ನಿರಂತ ಕಣ್ ಹೇಳ್ರಿ. ಇನ್ನೇನ್ ಮಾಡಕ್ಕಾಗುತ್ತೆ? ಹೋ ತರಿಗೆ ಹೋಗಲ್ಲ ಸಿದ್ದಣ್ಣ. ಲೇ ಅಲ್ಲ ಕಣ್ಲ ಸಿದ್ದಣ್ಣ, ಒಂದ್ ದಿವಸನಾದ್ರೂ ಏನಾರ ಕೇಳೋದಕ್ಕೆ ಒಂದು ಕೆಲಸ ಮಾಡ್ಕೊಡಲ್ಲ ಕಳ್ಳ. ನಾನು ಇನ್ನೇನಪ್ಪ ಕೇಳ್ತಿದ್ದೀನಿ? ನಾಟಿ ಕೋಳಿ ಕೇಳ್ತಿದ್ದೀನಿ ಆಟೆಯ. ನಾಟಿ ಕೋಳಿ ನೀವು ತಗೊಂಬರಕ್ ಆಗಲ್ವಲ್ಲ ನಿನ್ ಕೈಲಿ, ಇನ್ನೇನು ಮಾಡ್ತೀಯ? ಬುಡಪತ್ಲಾಗ ಹೋಗ್ಲಿ ಅತ್ಲಾಗ ಇನ್ನೇನು ಮಾಡಕ್ಕಾಗುತ್ತ ಅತ್ಲಾಗಿ? ಎಲ್ಲ ನಾನೇನು ಮಾಡ್ಲಿ ಶೇಖರಣರೇ, ಸಿಗ್ದಲ್ಲ ಇರೋದಕ್ಕೆ. ಬೇಕಾದ್ರೆ ಬಿಡ್ರಿ, ಅದಕ್ಕೇನಂತೆ. ನಾನು ಬೇಕಾದ್ರೆ ಹೋಗ್ಬಿಟ್ಟು ರಂಗಜ್ಜ ಅವ್ರಿಗೆ ಕೇಳ್ತೀನಿ. ಸಾವುಕಾರ ತೋಟದಲ್ಲಿ ಅವರು ಪಾರ ಮಾಡ್ಬಿಟ್ಟು ನಾಟಿ ಕೋಳಿ ಪಾರ ಮಾಡಿದಾರಲ್ಲ, ಅವ್ರ ಹತ್ರ ನೀವು ಹೋಗಿ ಇಸ್ಕೊಂಡ್ಬಿಡ್ತೀನಿ. ಇನ್ನೇನು ಮಾಡಕ್ಕಾಗುತ್ತೆ ಅತ್ಲಾಗಿ? ಅವ್ರು ನಮ್ಮ ಶತ್ರುಗಳೇ ಆಗಿರ್ಬೋದು, ಕೋಪ ಮಾಡ್ಕೊಂಡಿದ್ರು ಇರ್ಬೋದು, ಆದ್ರೂ ಕೇಳಿದ್ರೆ ಕೊಡ್ತಾರೆ. ಬಿಡ್ರಿ ಅತ್ಲಾಗ, ಹೋಗಿ ಇಸ್ಕೊಂಡ್ಬರ್ತೀನಿ ಅತ್ಲಾಗಿ. ದುಡ್ಡು ಕೊಟ್ಟು ಇನ್ನೇನು ಮಾಡಕ್ಕಾಗುತ್ತೆ ಅತ್ಲಾಗಿ? ನೀವು ಹಿಂಗ್ ಕಾಟ ಕೊಟ್ರೆ ನೋಡು, ಹಿಂಗೆ ಏನಾರು ಹೇಳಿರಿ, ಹಿಂಗೆ ಏನೇನೋ ಹೇಳ್ಬಿಡ್ತೀಯ, ತಳ್ಕೊಂಬಳ್ಕ ಮಾತಾಡ್ಬಿಡ್ತೀಯ. ಅದಕ್ಕೆ ಅರ್ಧ ನನಗೆ ನಿನ್ ಮೇಲೆ ಬೇಜಾರಾಗೋದು. ಬುಡತ್ಲಾಗ ಹೋಗ್ಲಿ, ಫಾರಂ ಕೋಳಿನ ಕಟ್ ಮಾಡಿಸ್ಕೊಂಬಂದ್ರೆ ಆಗುತ್ತೆ. ಶಂಕರನಾರಿಲ್ಲ ಅನ್ಸುತ್ತೆ, ಶೇಖರಣಾರಿದ್ದಾರೆ. ಇನ್ನೇನು ಅವ್ರಿಗೆ ಹೇಳಿದ್ರೆ ಏನು, ಇವ್ರಿಗೆ ಹೇಳಿದ್ರೆ ಏನು, ಇಬ್ರಲ್ಲಿ ಒಬ್ರಿಗೆ ಹೇಳಿದ್ರೆ ಆಯ್ತು ಅಲ್ವಾ? ಇವನು ಯಾಕಪ್ಪ ಬಂದ ಇವನು ಮಂತಾವ? ತಿರ್ಗಾ ಏನ್ ಹೇಳೋದಕ್ ಬನ್ನು, ಅದೇನು ಮಾತಾಡೋಕ್ ಬನ್ನು? ಏನಪ್ಪಾ ಪರಮೇಶಣ್ಣ, ಏನ್ ಸಮಾಚಾರ? ಏನು ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದಿರಲ್ಲ? ಇಲ್ಲ ಯಾತು ಇಲ್ಲ ಕಣ್ರಿ ಶೇಖರಣರೇ, ಏನಿಲ್ಲ, ನಿಮ್ ತಾವೇನೋ ಒಂದು ವಿಚಾರ ಮಾತಾಡ್ಬೇಕಿತ್ತು, ಅದಕ್ಕೋಸ್ಕರ ಬಂದೆ ಕಣ್ ಶೇಖರಣರೇ. ಸುಮ್ಕೆ ಬರಕ್ಕಾಗುತ್ತಾ? ಏನಾರ ಕೆಲಸ ಇಟ್ಕೊಂಡೆ ಅಲ್ವಾ ಬರೋದು? ಏನು ಕೆಲಸ ಇಲ್ದಲೆ ಸುಮ್ನೆ ಬರಕ್ಕಾಗುತ್ತೇನ್ ಶೇಖರಣರೇ? ನೀವೇ ಹೇಳ್ರಿ. ಅದು ನಿಜಾನೇ ಕಣ್, ಹೇಳಪ್ಪ. ಹೇಳಪ್ಪ ಹಂಗಾರೆ, ಅದು ಏನ್ ಕೆಲಸ, ಏನಕ್ಕೆ ಬಂದಿದ್ಯಾ, ಏನ್ ಕೆಲಸ ಅಂತ ಬಾಯ್ಬಿಟ್ಟು ಹೇಳಪ್ಪ. ಸುಮ್ನೆ ಯಾಕೆ ಅದು ಇದು ಮಾತಾಡ್ತೀಯೋ? ಏನ್ ಇಲ್ಕಂಡ್ ಶೇಖರಣರೇ, ಅದೇ ನಿಮ್ ತೋಟ ನಮ್ ತೋಟ ಪಕ್ಕದಲ್ಲೇ ಐತಲ್ಲ, ಅದೇ ಹೊಲ ಎಲ್ಲ ಪಕ್ಕದಲ್ಲೇ ಐತಲ್ಲ. ನಮ್ದು ಬೋರ್ ಕೊರ್ಸಿದೀವಿ ಅವತ್ತು. ಬೋರಲ್ಲಿ ನೀರೆಲ್ಲ ಸಿಕ್ಕೈತೆ. ಅದಕ್ಕೆ ತೋಟ ತಾವಲಿಂದ ಇನ್ನೊಂದು ತೋಟಕ್ಕೆ ನೀರ್ ತಗೊಂಡು ಹೋಗ್ಬೇಕು. ಈಗ ಪೈಪ್ ಲೈನ್ ಹಾಕಿಸ್ಬೇಕು. ಅಲ್ಲಾಸೇನೆ ನಿಮ್ ತೋಟದ ಆಸೆನೆ ಒಂದ್ ಸ್ವಲ್ಪ JCB ಮುಖಾಂತರ ಅಲ್ಲಿ ಟ್ರಂಚ್ ತೆಗಿಸ್ಬೇಕು, ಪೈಪ್ ಲೈನ್ ತೆಗಿಸ್ಕೋಬೇಕು. ಹಂಗಾಗಿ ಅಲ್ಲಿ ಪೈಪ್ ಲೈನ್ ತೆಗ್ಸಕ್ಕೆ ಈಗ ನಿಮ್ ತೋಟದ ಆಸೆನೆ ತೆಗಿಸ್ಕೊಂಡು ಹೋಗ್ಬೇಕು ನಾವು. ಜಾಗ ಇಲ್ಲ, ಏನಿಲ್ಲ, ಏನ್ ಮಾಡೋದು ಹೇಳ್ರಿ? ಅದಕ್ಕೋಸ್ಕರ ಈಗ ಸುಮ್ನೆ ನಿಮ್ಮ ಕೇಳ್ದಲೆ ನಾವು ಏನು ಮಾಡಕ್ ಆಗಲ್ಲ. ನಿಮ್ ತೋಟದಲ್ಲಿ ಈಗ JCB ತಗೊಂಡೋಗ್ಬಿಟ್ಟು ಅಲ್ಲಿ ಪೈಪ್ ಲೈನ್ ತೆಗ್ಸೋದಕ್ಕಾಗುತ್ತಾ? ನೀವು ಅಂದ್ರನೇ ಅಲ್ವಾ ತೆಗ್ಸೋದಕ್ಕಾಗೋದು. ಅದಕ್ಕೋಸ್ಕರ ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊಂಡು ನಿಮ್ಮ ಒಂದು ಪರ್ಮಿಷನ್ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣ್ರಿ ಶೇಖರಣರೇ. ಅದಕ್ಕೇನಂತೆ ಪರ್ಮಿಷನ್? ತಗಸ್ಕೊಳ್ರಿ, ಪೈಪ್ ಲೈನ್ ಅಲ್ವಾ, ಇನ್ನೇನು ಎಲ್ಲಾರು ತಗಸ್ಕೊಂತಾರೆ. ಈಗ ಮಾಮೂಲಿ ಎಲ್ಲಾರು ತಗಸ್ಕೊಳೋದು ಮಾಮೂಲಿ ಅಲ್ವಾ, ಇನ್ನೇನು. ಈಗ ನಮ್ ಸಾವುಕಾರರು, ನಮ್ ಶಂಕರಣ್ಣ ಅವ್ರದ್ದು ತೋಟ ಮಧ್ಯದಲ್ಲಿ ಐತೆ. ಈಗ ನಿಮ್ದು ಆ ಕಡೆ ಈ ಕಡೆ ಐತೆ ತೋಟ. ಈಗ ಇಲ್ಲಿಂದ ಆ ಕಡೆ ಪೈಪ್ ಲೈನ್ ತಗಸ್ಬೇಕಂದ್ರೆ ಈಗ ನಮ್ ಶಂಕರಣ್ಣ ತೋಟದ ಲಾಸೆನೆ ಪೈಪ್ ಲೈನ್ ತಗಸ್ಕೊಂಡು ಹೋಗ್ಬೇಕು, ವಿಧಿ ಇಲ್ಲ. ತಗಸ್ಕೊಳ್ರಿ, ಮಾಮೂಲಿ ಇವೆಲ್ಲ. ಅದೇನ್ ನಾಟಕ ಮಾಡ್ಕೊಂಡ್ ಬಂದಿದ್ದ ನೋಡು. ನಮ್ಮ ಅವಶ್ಯಕತೆ ಇದ್ರೆ ಮಾತ್ರ ಮಂತಾವ ಹುಡ್ಕೊಂಬರ್ತೀರಾ? ಮೋಸ ಮಾಡ್ಬಿಟ್ಟು ನನ್ನ ತಮ್ಮಂಗೆ ಓಟ್ ಹಾಕ್ತಿವಿ ಅಂತ ಹಿಂದೆ ನಿನ್ಕೊಂಡು ಇಲ್ದವೆಲ್ಲ ಉಬ್ಬತ್ತಿಸ್ಬಿಟ್ಟು ಗೆಲ್ಲಿಸ್ತೀವಿ ಅಂತ ನನ್ನ ತಮ್ಮಂಗೆ ಲಾಸ್ಟಿಗೆ ಎಲ್ಲಾರು ಮೋಸ ಮಾಡ್ಬಿಟ್ರಲ್ಲ, ಎಲ್ಲಾರು ಸೇರ್ಕೊಂಡ್ಬಿಟ್ಟು. ಇವಾಗ ಮಾತ್ರ ಪೈಪ್ ಲೈನ್ ತೆಗಿಸ್ತೀನಿ ಅಂತ ನಾಟಕ ಮಾಡ್ಕೊಂಡ್ ಬಂದಿದ್ಯಾ? ಪೈಪ್ ಲೈನ್ ತೆಗ್ಸೋದಿಕ್ಕೆ ನಾವು ಬಿಡ್ಗಡಲ್ಲ ಬಿಡು, ನಿನ್ಗೆ ಅಯ್ಯ ಅನ್ನಿಸ್ತೀವಿ.
ಹ್ಞೂ ನಮ್ಮ ಬೆಲೆನೂ ಗೊತ್ತಾಗ್ಬೇಕಲ್ವಾ. ಇವಾಗ ಮಾತ್ರ ಬಂದಿದ್ದಾನಲ್ಲ ಅವ್ನು ಶಂಕರಣ್ಣಂಗೆ ಅವ್ನು ಸಾವುಕಾರಂಗೆ ಓಟ್ ಹಾಕಿ ಗೆಲ್ಸಿದಿರಲ್ಲ, ಹಂಗೆ ಅವ್ರ ತಾವ್ಲದಿನ ಕೇಳ್ಕೊಂಡು ತಗಸ್ಕ. ಅದಕ್ಕೇನಂತೆ, ನಾವು ಮಾತ್ರ ಜಾಗ ಬಿಡಲ್ಲ ಕಣಪ್ಪ. ನಾವು ನಮ್ಮ ತೋಟದಲ್ಲಿ ಮಾತ್ರ ಕಾಲ್ಗಿಲಿಟ್ಟಿರ ಮತ್ತೆ ಸರಿ ಇರಲ್ಲ. ಇದೇನಣ್ಣ ಹಿಂಗ್ ಮಾತಾಡ್ತೀಯ? ಶೇಖರಣ್ಣ ಸುಮ್ಕಿರು. ಓಹೋ, ನೀನು ಬೇರೆಯವ್ರ ಮೇಲೆ ಕೋಪ ನನ್ನ ಮೇಲೆ ಇದು ಮಾಡಬೇಡ. ಅಲ್ಲ, ನಿಮ್ಗೂ ಸಾವುಕಾರದ ಮಧ್ಯದಲ್ಲಿ ಇರೋ ದೇಶ, ಅದಕ್ಕೆ ಮಧ್ಯದಲ್ಲಿ ನಮ್ಗೆ ಯಾಕ್ರಿ ಹೇಳ್ತೀರಾ? ಅಲ್ಲ, ಒಬ್ರಿಗೊಬ್ರು ನಾವು ನೋಡಿದ್ರೆ ಹಳ್ಳಿಯವ್ರ ಮೇಲೆ ಒಬ್ರಿಗೊಬ್ರು ಅಕ್ಕಪಕ್ಕ ತೋಟ ಆಯ್ತ್ಮೇಲೆ, ಈಗ ನಮ್ಮ ತೋಟದ ಸೇನೆ ನೀವು ಟ್ಯಾಕ್ಟ್ರಿ ಎಲ್ಲ ಓಡಿಸ್ಕೊಂಡು ಹೋಗ್ತೀರಾ, ಕಾಯಿಗೆ ಕೀಡ್ಬೇಕಾದ್ರೆ ಟ್ಯಾಕ್ಟ್ರಿ ಎಲ್ಲ ಲೋಡ್ ಎಲ್ಲ ತುಂಬ್ಕೊಂಡು ಹೋಗ್ತೀರಾ, ಎಲ್ಲ ಸೇನೆ ಗೊಬ್ಬರ ಚೆಲ್ಲೋದಕ್ಕೆ ಎಲ್ಲದಕ್ಕೂ ನಾವ್ ಹಂಗೆ ಆಡ್ತೀವ. ಒಬ್ರಿಗೊಬ್ರು ಆಗ್ಬೇಕನ್ರಿ. ನೀವು ನಿಮ್ ಮೇಲೆ ಒಬ್ರಿಗೊಬ್ರ ಮೇಲಿಂದ ದ್ವೇಷಕ್ಕೆ ನಮ್ಗೆ ಯಾಕ್ರಿ ಇದ್ ಮಾಡಕ್ ಬರ್ತೀರಾ? ಏ ಲೇ ಲೇ ಪರಮೇಶಣ್ಣ, ಸುಮ್ಕೆ ತಲೆ ತಿನ್ಬೇಡ. ಮೊದ್ಲೇ ನಾವು ಬೇಜಾರಲ್ಲಿ ಇದೀವಿ. ಎಲ್ಲಾರ್ಗು ನಂಬಿ 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 ಎಲ್ಲಾರ್ಗು ಸಹಾಯ ಮಾಡಿ 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 ಎಲ್ಲಾರು ನಮ್ಗೆ ಕಡೆಗೆ ಮೋಸ ಮಾಡಿದ್ದು, ಅವಮಾನ ಮಾಡಿದ್ದು ಎಲ್ಲ ಗೊತ್ತಾಗ್ಬಿಟ್ಟೈತೆ ನಮ್ಗೆ. ನಾವ್ ಯಾರ ಬಗ್ಗೆನೂ ಏನು ಯೋಚನೆ ಮಾಡಲ್ಲ. ಎಲ್ಲಾರು ನಮ್ ತಾವ್ಲೆ ಬರ್ಬೇಕು. ನಾವೇನ್ ಯಾರ ಹತ್ರನೂ ಏನು ಸಹಾಯ ಕೇಳ್ಕೊಂಡೇನು ಹೋಗಲ್ಲ, ಸರಿನಾ? ನೀನು ಅದು ಇದು ಮಾತಾಡಬೇಡ. ನನಗೆ ಬಲು ಕೋಪ ಬಂದ್ಬಿಡುತ್ತೆ ಇವಾಗ. ಓ ಬಿಡ್ ಶೇಖರಣೆಯೋ, ಏನಾತ್ಲಾಗ ಹೋಗ್ಲಿ ಅತ್ಲ ಪೈಪ್ ಲೈನ್ ತಗ್ಸೋದಕ್ಕೆ ಇದ್ಯಾಕೆ ಹಿಂಗಾಡ್ತಿದ್ಯಾ ನೀನು? ಒಂದಿಟ್ಟು ಸಮಾಧಾನ ನೀಲ್ವಾ? ಅಲ್ಲ, ನೀವು ಅವ್ರ ತೋಟದ ಲಾಸಿ ಟ್ಯಾಕ್ಟ್ರಿ ಎಲ್ಲ ಓಡಿಸ್ಕೊಂಡು ಹೋಗ್ತಿರಲ್ಲ. ಲೇ ಸಿದ್ದಣ್ಣ, ಇದು ನನ್ಗೂ ನನ್ನ ತಮ್ಮಂಗೂ ಸಂಬಂಧಪಟ್ಟಿದ ವಿಚಾರ. ನೀನು ಮಧ್ಯದಲ್ಲಿ ಮಾತಾಡಬೇಡ. ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ಕೊಬೇಕು. ನನಗೆ ನೋಡು, ಕೋಪ ಬಂದ್ಬಿಟ್ರೆ ನನಗೆ ಬಲು ಕೋಪ ಬಂದ್ಬಿಟ್ರೆ ನಮ್ಗೆ ಎಷ್ಟು ಬೇಜಾರಾಗ್ತೈತೆ, ಎಷ್ಟು ಅವಮಾನ ಆಗೈತೆ. ಊರ್ ಜನಗಳ ಮುಂದೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ ನಮ್ಗೆ, ಅಷ್ಟು ಬೇಜಾರಾಗೋಗ್ಬಿಟ್ಟೈತೆ. ಸುಮ್ನೆ ನೀನು ಅದು ಇದು ಮಾತಾಡಬೇಡ. ನಮ್ಗಾಗಿರೋ ಬೇಜಾರು, ನಮ್ಗಾಗಿರೋ ಮೋಸಕ್ಕೆ ನಮ್ಗೆ ಹೊಟ್ಟೆ ಉರಿದೋಗಂಗ ಆಗ್ತೈತೆ. ನಿಮ್ದು ಎಲ್ದು ಎಷ್ಟೈತೋ ಅಷ್ಟು ಮಾಡ್ಕ ನೀನು. ರೀ ಶೇಖರಣರೇ, ನೋಡ್ರಿ ಇಲ್ಲಿ ಯಾರು ನಿಮ್ಮ ಹತ್ರ ಏನ್ ಸಹಾಯ ಕೇಳ್ಕೊಂಡೆ ಬಂದಿಲ್ಲ ಕಣ್ರಿ. ಏನು ಅದ್ ಕೊಡ್ರಿ ಇದ್ ಕೊಡ್ರಿ ಅಂತ ನಾನು ಕೇಳ್ತಿದ್ದೀನ ಅಲ್ಲ ಕಣ್ರಿ. ಅಕ್ಕಪಕ್ಕ ತೋಟ ಅಂದ್ಮೇಲೆ ಈಗ ನಮ್ ತೋಟದಲ್ಲಿ ಬಂದ್ಬಿಟ್ಟು ನೀವು ಕಾಲಿಡಬೇಕು, ನಿಮ್ ತೋಟದಲ್ಲಿ ಬಂದ್ಬಿಟ್ಟು ನಾವು ಕಾಲಿಡ್ತೀವಪ್ಪ. ಹಂಗಂತ ಒಂದು ಪೈಪ್ ಲೈನ್ ತಗ್ಗಿಸ್ಕೊಂಡು ಹೋಗ್ತೀನಂತ ಹೇಳ್ತಿರೋದಕ್ಕೆ ಎಷ್ಟ್ರಿ ಮಾತಾಡ್ತಿದ್ದೀರಾ ನೀವು? ಈ ರೀತಿ ದುರಾಸೆ ಇರಬಾರ್ದು ಕಣ್ರಿ ರೀ. ಏನ್ ಹೊಟ್ಟೆ ಕಿಚ್ಚೈತ್ರಿ ನಿಮ್ಗೆ? ನೋಡ್ಲಾ ಪಾಪ. ಪರಮೇಶಿ, ನನ್ಗೆ ಪದೇ 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 ಸುಮ್ನೆ ಕೋಪ ಬರ್ಸ್ಬೇಡ ಕಣ. ಮೊದ್ಲೇ ನನ್ಗೆ ತಲೆಗೆ ಸರಿ ಇಲ್ಲ, ಬೇಜಾರ್ ಬೇರೆ ಆಗ್ಬಿಟ್ಟೈತೆ. ಮೊದ್ಲೇ ನಾವು ಬೇಜಾರಲ್ಲಿ ಇದೀವಿ. ನನ್ನ ತಮ್ಮ ಈಗ ನನ್ಗೆ ಕೇಳೋದ್ಕಿಂತ ನನ್ನ ತಮ್ಮಂಗೊಂದು ಮಾತು ಕೇಳ್ಕೊಂಡು ನೀನ್ ಏನಾರ ಮಾಡ್ಕೊಳಪ್ಪ, ನಾನು ಏನು ಬೇಡ ಅನ್ನಲ್ಲ. ಈಗ ನಾನು ಹೂ ಅಂತ ಹೇಳ್ಬಿಡೋದು, ಆಮೇಕಿಂದ ನನ್ನ ತಮ್ಮ ಬಂದ್ಬಿಟ್ಟು ನೀನ್ ಯಾಕಣ ಹೇಳಕ್ ಹೋದೆ, ಯಾರಿಗೆ ಕೇಳ್ಬಿಟ್ಟು ಹೇಳಕ್ ಹೋದೆ ಅಂತ ನನ್ನ ಮೇಲೆ ರೇಗಾಡೋದು, ಇವೆಲ್ಲ ಸುಮ್ನೆ ತಲೆ ಹರಟೆ, ತಲೆನೋವು ಕಣಪ್ಪ. ಇದ್ರ ಸವಾಸನೆ ಬೇಡ. ಬೇಕಂದ್ರೆ ನನ್ನ ತಮ್ಮ ಹಂಗೆ ಹೋಗ್ಬಿಟ್ಟು ಕೇಳ್ಕೊಂಡು ಅಲ್ಲೇ ಎಲ್ಲಾರ ಸಿಗ್ತಾನೆ ದಾರಿ ಮಧ್ಯದಲ್ಲಿ ಎಲ್ಲಾರ ಅಲ್ಲೇ ಕೇಳ್ಕೊಂಡು ಅದೇನು ಪೈಪ್ ಲೈನ್ ತಗಸ್ಕೊಳಪ್ಪ, ನಾನೇ ಬೇಡ ಅನ್ನಲ್ಲ. ಸುಮ್ನೆ ನನಗೆ ಇಲ್ಲಿ ಬಂದ್ಬಿಟ್ಟು ಕೋಪ ಬರ್ಸ್ಬೇಡ, ಹೋಗ್ರಿ. ಸರಿ ಸರಿ ಆಯ್ತು ಬಿಡ್ರಿ ರೀ. ಏನಾತ್ಲಾಗಿ ನಮ್ಮೂರ್ ಜನಗಳು ಅಂತ ಬಂದು ಒಂದು ಗೌರವದಿಂದ ಮರ್ಯಾದೆಯಿಂದ ಕೇಳಿದ್ರೆ ಹಿಂಗೆಲ್ಲ ಮಾತಾಡ್ತೀರಂತ ಅನ್ಕೊಂಡಿರಲ್ಲ ಕಣ್ ಬಿಡ್ರಿ. ನಮಗೂ ಟೈಮ್ ಬರುತ್ತೆ, ನೋಡೋಣ ಕೇಳ್ತೀನಿ ಕಣ್ ಹೇಳ್ರಿ. ಅವರು ಏನಾದ್ರೂ ಇಲ್ಲ ಹಂಗು ಹಿಂಗು ಅಂದ್ರೆ ಇನ್ನೇನು ಮಾಡಕ್ಕಾಗುತ್ತೆ, ಅದಕ್ಕೂ ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಇದ್ಯಾಕ್ರಿ ಶೇಖರಣ್ಣರೇ ಮಾತಾಡ್ತಾ ಹಿಂಗ್ ರೇಗಾಡ್ಬಿಟ್ರಿ ನೀವು? ಅಲ್ಲ ಸುಮ್ಕಿರೋದಲ್ಲ ಬಾತ್ಲಾಗಿ. ಸುಮ್ಕಿರ್ಲ ಪಾಪ, ಏನ್ ಸುಮ್ಕಿರೋದು? ನಮಗಾಗಿರೋ ಮೋಸಗಳು ನೀನ್ ಚೆನ್ನಾಗಿ ಹೇಳ್ತೀಯ ಕಣ. ಅವನು ಇದಾನಲ್ಲಿ ಇವನು ಪರಮೇಶಿ ನಮ್ ಜೊತೆನೆ ಇದ್ಬಿಟ್ಟು ನಮ್ಗೆ ಓಟ್ ಹಾಕ್ತಲೇ ಎಲ್ಲ ಸಾವುಕಾರಂಗ ಹಾಕ್ಬಿಟ್ಟು ಗೆಲ್ಸ್ಬಿಟ್ಟಿದಾರಲ್ಲ, ಬೇಜಾರಾಗಲ್ವಾ? ಇವಾಗ ಮಾತ್ರ ನಮ್ ಸಹಾಯ ಕೇಳ್ಕೊಂಡ್ ಬಂದಿದ್ದಾರೆ, ನಮ್ ಬೆಲೆನೂ ಗೊತ್ತಾಗ್ಬೇಕು. ವಾ ಅಗಳಪ್ಪ, ಹೆಂಗ ಇಲ್ಲೇ ಸಿಕ್ಕಿರು ಶಂಕರಣ್ಣರು ಒಳ್ಳೆ ಟೈಮಿಗೆ ಸಿಕ್ಕಿದ್ದಾರೆ. ಅಯ್ಯೋ ಇದೊಳ್ಳೆ ಕತೆ ಆಗೋಯ್ತಲ್ಲಪ್ಪ. ಇಬ್ರು ಒಂದೇ ಸತಿ ಬರ್ಬೇಕಾ? ಇಲ್ಲಿ ನೋಡಿದ್ರೆ ಈ ಸಾವುಕಾರನು ಬಂದ್ರು, ಇಲ್ಲಿ ನೋಡಿದ್ರೆ ಈ ಶಂಕರಣ್ಣರು ಬಂದ್ರು. ಯಾರಿಗ್ ಮಾತಾಡ್ಸೋದು ಯಾರಿಗ್ ಬಿಡೋದಪ್ಪ? ಒಳ್ಳೆ ತಲೆನೋವು ಆಗೋಯ್ತು ಇವಾಗ. ಏನ್ ಮಾಡೋದ ಏನಪ್ಪ ಅತ್ಲಾಗಿ? ಕೇಳ್ತೀನಿ ಶಂಕರಣ್ಣರಿಗೆ, ಇನ್ನೇನು ಮಾಡಕ್ಕಾಗುತ್ತೆ? ಶಂಕರಣ್ಣರೇ ನಮಸ್ಕಾರ. ಚೆನ್ನಾಗಿದ್ದೀರಾ ಶಂಕರಣ್ಣರೇ? ಇವನು ದೊಡ್ಡದಾಗ ಬೇರೆ ಬಂದ್ಬಿಟ್ಟು ಚೆನ್ನಾಗಿದ್ದೀರಾ ಅಂತ ಜೊತೆಲಿ ಇದ್ದು ಶಂಕರಣ್ಣರಿಗೆ ಜೈವಾಗ್ಲಿ ಅಂತ ಹೇಳ್ಬಿಟ್ಟು ಹಿಂದ್ಗಡೆಯಿಂದ ಸಾವುಕಾರಂಗ್ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ಟು ಇವಾಗ ನೋಡಿದ್ರೆ ಏನೋ ದೊಡ್ಡದಾಗ ಬೇರೆ ಮಾತಾಡಕ್ ಬೇರೆ ಬಂದಿದ್ದಾನೆ. ಮಾತಾಡಿಸ್ಬಿಟ್ರೆ ಇವ್ನು ಮಾತಾಡಿಸ್ಬಿಟ್ರೆ ನಾನು ಮಾತಾಡ್ಬಿಡ್ಬೇಕಾ? ಶಂಕರಣ್ಣರೇ ಇದ್ಯಾಕೆ ಶಂಕರಣ್ಣರೇ ಏನು ಮಾತಾಡ್ತಿಲ್ಲ? ಆಗಲ್ಲ ಶಂಕರಣ್ಣ ಇದ್ಯಾಕಪ್ಪ ಇವ್ನು ಪರಮೇಶಿ ಅವನಿಗೆ ಹೋಗ್ಬಿಟ್ಟು ಅವ್ನು ದುರಾಂಕಾರದಿಂದ ಹೋಗ್ತಿದ್ದಾನೆ ಮಾತಾಡ್ಸಂಗೆ. ಪದೇ 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 ಅವನಿಗೆ ಮೇಲ್ ಬಿದ್ದು ಶಂಕರಣ್ಣ ಅಂತ ಮಾತಾಡ್ಸಿದಾನೆ. ಇವನಿಗೆ ಏನಾಯ್ತಂತ ಕಣನ? ಅದ್ಯಾಕೆ ಅವನ ಮೇಲ್ ಬಿದ್ದು ಮಾತಾಡ್ತಿರ್ಬೇಕು? ಇವನು ಮಾತಾಡ್ಸಂಗೆ ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಹೋಗ್ತಿದ್ದಾನೆ. ಶಂಕರಣ್ಣವು ಈ ಕಡೆ ತೀರ್ಗಡೆ ಶಂಕರಣ್ಣವು ಅಂದ್ರಿಟ್ಟು ನಿಂತಾವೇನೋ ಮಾತಾಡ್ಬೇಕಿತ್ತು, ಅದ್ಯಾಕೆ ಹಿಂಗ್ ಹೋಗ್ತಿದ್ಯೋ ಶಂಕರಣ್ಣವು? ಏನ್ಲಾ ಪಾಪ ಪರಮೇಶಿ, ಏನ್ ಹೇಳು?
ಸುಮ್ಮನೆ ನಮ್ಮ ಕೆಲ್ಸಕ್ಕೆ ನಾವು ಹೋಗ್ತಿರ್ತೀವಿ, ಪದೇ 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 ಶಂಕರಣ್ಣ ಶಂಕರಣ್ಣ ಅಂದ್ಕೊಂಡು ಯಾಕೆ ತಲೆ ತಿಂತಿದ್ಯಾ ನಂದು? ನನ್ನ ಕೆಲಸ ನನಗೆ ಕಣಪ್ಪ. ಏನ್ರಪ್ಪ ನೀವು? ನಾನು ಮಾತಾಡ್ಸ್ಲಿಲ್ಲ ಅಂದ್ರು ನೀ ಯಾಕೆ ಮಾತಾಡ್ಸ್ತೀಯ? ನನಗೆ ಮಾತಾಡ್ಸೋಕೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ. ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗ್ತಿದ್ದೀನಿ ತಾನೆ. ನೀನು ಮಾತಾಡ್ಸಿದ್ರು ನಾನು ಮಾತಾಡ್ದಂಗೆ ನನ್ನ ಪಾಡಿಗೆ ನಾನು ಹೋಗ್ತಿದ್ದೀನಿ ಅಂದರೆ ನೀನು ಅಲ್ಲಿ ಅರ್ಥ ಮಾಡ್ಕೋಬೇಕು, ಶಂಕರಣ್ಣವ್ರಿಗೆ ಮಾತಾಡ್ಸೋಕೆ ಇಷ್ಟ ಇಲ್ಲ ಅಂತ. ಅದನ್ನು ಬಿಟ್ಬಿಟ್ಟು ಮೇಲೆ ಬಿದ್ದು 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 ಮಾತಾಡ್ಸ್ತಿದ್ಯಲ್ಲ. ಏನು ಹೇಳು? ನಮ್ಮ ಕೆಲಸ ಐತೆ, ಭಾಳ ಬೇಗ ಹೋಗ್ಬೇಕು ನಾವು, ಅರ್ಜೆಂಟು. ಹಂಗಲ್ ಕಣ್ಣು ಶಂಕರಣ್ಣವ್, ನನ್ನ ಮಾತು ಕೇಳಿ ಶಂಕರಣ್ಣ, ಇಲ್ಲಿ ಒಂದ್ ರೇಟು ಸಮಾಧಾನದಿಂದ ಕೇಳ. ಅದ್ಯಾಕೆ ಹಿಂಗ ಆಡ್ತಿದ್ಯಾ? ನಾನೇನಂತದ್ ಮಾಡಿದೀನಿ ಅಂತ ನನ್ ಮೇಲೆ ರೇಗಾಡ್ತಿದ್ಯಾ ಶಂಕರಣ್ಣ ನೀನು? ಸಮಾಧಾನ ನೀ ಇಲ್ದಂಗೆ. ಅಯ್ಯೋ ಬೇಡ ಕಣಪ್ಪ, ಯಾರ ಮಾತು ಕೇಳೋದು ಬೇಡ, ಏನು ಬೇಡ. ಇಷ್ಟು ದಿವಸ ಅವ್ರು ಇವ್ರದ್ದು ಮಾತು ಕೇಳಿ 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 ಮೋಸವಾಗಿರೋದು ಸಾಕು. ಇನ್ಮೇಲೆ ನಾನು ಬೇರೆಯವ್ರದ್ದೆಲ್ಲ ಮಾತು ಕೇಳ್ಕೊಂಡ್ಬಿಟ್ರೆ ನಮ್ಮಂತ ದಡ್ರು ಇನ್ಯಾರು ಇಲ್ಲ. ಮತ್ತೆ ಹಂಗಾಗಿ ಹೋಗ್ಬಿಡ್ತೀವಿ ನಾವು. ಏನು ಹೇಳು? ಏನು ಇಲ್ಲ ಕಣ್ ಶಂಕರಣ್ಣ, ಈಗ ಒಂದ್ ಸಮಸ್ಯೆ ಆಗಿ ಹೋಗ್ಬಿಟ್ಟೈತೆ. ನಾವು ಬೋರ್ ಕೊರ್ಸಿದ್ವಲ್ಲ, ಬೋರಲ್ಲಿ ನೀರ್ ಸಿಕ್ಕೈತೆ. ಅದಕ್ಕೀಗ ನಂದು ಏನಾಗ್ಬಿಟ್ಟೈತೆ ಅಂದ್ರೆ, ಈಗ ಆ ಕಡೆ ಈ ಕಡೆ ತೋಟ ಐತೆ. ಆ ಎರಡು ತೋಟದ ಮಧ್ಯದಲ್ಲೂ ನಿಮ್ ತೋಟ ಐತೆ. ನಿನಗೂ ಗೊತ್ತಿರೋ ವಿಚಾರನೇ ಅಲ್ವಾ ಇನ್ನೇನು? ಈಗ ಈ ಕಡೆ ತೋಟದಿಂದ ಆ ಕಡೆ ತೋಟಕ್ಕೆ ನಾನು ಪೈಪ್ ಲೈನ್ ತಗೊಂಡು ಹೋಗ್ಬೇಕು. ಹಂಗಾಗಿ ನಿಮ್ ತೋಟದ ಮಧ್ಯಲಾಸನೆ ತಗೊಂಡು ಹೋಗ್ಬೇಕು, ನಿಮ್ಗೂ ಗೊತ್ತಿರೋ ವಿಚಾರನೇ. ಅದಕ್ಕೋಸ್ಕರ ಈಗ ಪೈಪ್ ಲೈನ್ ತಗ್ಸಕ್ಕಿಂತ ಮುಂಚೆ JCP ಕರೆಸಿ ಪೈಪ್ ಲೈನ್ ತಗಿಸ್ತಿದ್ದೀನಿ. ಆ ಪೈಪ್ ಲೈನ್ ತಗ್ಸೋದಕ್ಕೆ ಈಗ ನಿಮ್ ತೋಟದ ಲಾಸ್ ತಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಒಂದ್ ಮಾತು ಕೇಳೋಣ ಅಂತ. ಕೇಳೋದಕ್ಕೆ ನಿಮ್ಮಂತ ಹೋಗಿದ್ದೆ, ನೀವಿರಲ್ಲ. ನಿಮ್ಮ ಅಣ್ಣಂಗೆ ಕೇಳಿದಾಗ ನಿಮ್ಮ ಅಣ್ಣವ್ರು ಇದ್ದಿದ್ದು, ನಂದೇನಿಲ್ಲ ಕಣಪ್ಪ, ನನ್ನ ತಮ್ಮಂಗೆ ಕೇಳ್ಕ ಅಂತ ಹೇಳಿರು. ಅದಕ್ಕೋಸ್ಕರ ನಿಮ್ಗೆ ತೋಟ ತಾವಲೆ ಹುಡ್ಕೊಂಡು ಹೋಗ್ತಿದ್ದೆ. ಅಷ್ಟರಲ್ಲಿ ದಾರಿ ಮಧ್ಯದಲ್ಲಿ ಇಲ್ಲೇ ಸಿಕ್ಕಿರಿ. ನಿಮಗೆ ಕೇಳ್ತಿದ್ದೀನಿ ಶಂಕರಣ್ಣರೇ, ದಯವಿಟ್ಟು ನೀವು ಇದೊಂದು ಒಂದ್ಸಲಿ ನಮ್ಗೆ ಪೈಪ್ ಲೈನ್ ತಗ್ಸೋದಕ್ಕೆ ನೀವು ಪರ್ಮಿಷನ್ ಕೊಡ್ರಿ, ಸರಿನಾ? ಏನ್ಲಪ್ಪ ಹೇಳ್ತಿದ್ಯಾ ನೀನು? ಇದೊಳ್ಳೆ ಚೆನ್ನಾಗೈತೆ ಹೇಳಿ ಮಾತಾಡ್ತೀಯ ಕಳ್ಳ ನೀನು. ಅಲ್ಲ ಕಣ, ನೀನು ಪೈಪ್ ಲೈನು ತಗಸ್ಕೊಳ್ಳೋನು ನಿನ್ನ ತೋಟದಲ್ಲಿ ನೀನು ತಗಸ್ಕ, ಎಷ್ಟಾದ್ರೂ ನಮ್ಗೇನಾಗ್ಬೇಕಾಯ್ತೆ? ನಮ್ಮ ತೋಟದಲ್ಲಿ ಯಾಕೆ ತಗಸ್ಕೊಂಡು ಹೋಗ್ತೀಯಾ? ಬೇಡಪ್ಪ ಬೇಡ, ಏನು ಬೇಡ ಕಣಪ್ಪ. ನಾವು ನಮ್ಮ ತೋಟದಲ್ಲಿ ಪೈಪ್ ಲೈನ್ ತೆಗೆದು ಅದು ಇದು ಬೇಡವೇ ಬೇಡ ಕಣಪ್ಪ. ಸುಮ್ಮನೆ ತೆಂಗಿನ ಮರಕ್ಕೆಲ್ಲ ಎಡವಟ್ಟಾಗೋದು ಅವೆಲ್ಲ ಬೇಡವೇ ಬೇಡ. ನಿಮ್ದು ಏನಾಯ್ತೋ ಅದು ಮಾಡ್ಕೊಳ್ರಿ. ಇಲ್ಲ ಬೇರೆಯವ್ರ ತೋಟದ ಲಾಸೇನೆ ತಗಸ್ಕೊಂಡು ಹೋಗು, ಅದಕ್ಕೇನಂತೆ. ಅದನ್ನ ಬಿಟ್ಬಿಟ್ಟು ನಮ್ಮ ತೋಟದಲ್ಲಿ ಕಾಲಿಡಂಗಿಲ್ಲ ಕಣಪ್ಪ, ಇವಾಗಲೇ ಹೇಳ್ತಿದ್ದೀನಿ. ಅಲ್ಲ ಏನು ದುರಂಕಾರ ಇರಬೇಕು ಇವನು ಶಂಕರಣ್ಣಂಗೆ. ಶಂಕರಣ್ಣ ಇಲ್ಲಿ ಕೇಳ, ಇಲ್ಲಿ ಅಲ್ಕಣೋ, ಅವನೇನಂತದ್ ಮಾಡಿದಾನಂತ ಆ ಹುಡ್ಗಂಗೆ ಬೇಡ ಅಂತ ಹೇಳ್ತಿದ್ಯೋ. ಈಗ ಅಕ್ಕಪಕ್ಕ ತೋಟ ಆದ್ಮೇಲೆ ಈಗ ಒಬ್ರಿಗೊಬ್ರು ಆಗ್ಬೇಕು. ಯಾಕೆ ನಿಮ್ ತೋಟದಲ್ಲಿ ಈಗ ಕಾಯಿ ಏನಾರ ಕೀಳಿಸ್ತಿರಂದ್ಮೇಲೆ ಕಾಯೆಲ್ಲ ಇದ್ ಮಾಡ್ತಿರಂದ್ಮೇಲೆ ನಮ್ಮ ಪರಮೇಶ್ವರಿ ತೋಟದ ಲಾಸಿ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗಲ್ವಾ? ಎಲ್ಲ ಮಾಡ್ತೀರಾ? ಒಬ್ರಿಗೊಬ್ರು ಆಗ್ಬೇಕು ತಾನೆ. ಅಕ್ಕಪಕ್ಕದ ತೋಟ ಅಂದ್ಮೇಲೆ ಕಾಲ್ ಇಡೋದೇ ಆಯ್ತು, ಬರೋದೇ ಆಯ್ತು, ಹೋಗೋದೇ ಆಯ್ತು. ಉಕ್ಕೆ ಓಡಿಸ್ಬೇಕಾದ್ರೆ ಟ್ಯಾಕ್ಟ್ರಿ ಬರುತ್ತೆ, ಅವೆಲ್ಲ ಮಾಮೂಲಿ ಅಲ್ವೇನಾ? ಒಬ್ರಿಗೊಬ್ರು ಆಗ್ದಲೇ ಏನಂತ ಮಾತಾಡ್ತಿದ್ಯಾ ನೀನು? ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡೋದ್ ಕಲಿ. ಏನ್ ಪೈಪ್ ಲೈನ್ ತಗಸ್ಬಿಟ್ಟು ಹಂಗೆ ಮುಚ್ಚಿಬಿಡ್ತಾರೆ, ಏನ್ ಹಂಗೆ ಬಿಟ್ಕೊಂಡಿರ್ತಾರೆ. ಅವತ್ತೇನೆ ಗಂಟೆಗೆ ಪೈಪ್ ಹಾಕ್ಬಿಟ್ಟು ತಿರ್ಗಾ ಮುಚ್ಚಿಬಿಡ್ತಾರೆ. ಒಬ್ರಿಗೊಬ್ರಿಗೆ ಸಹಾಯಕ ಆಗ್ಬೇಕು. ಹಿಂಗೆ ಸುಮ್ನೆ ಚಿಕ್ಕ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲದನ್ನು ಖ್ಯಾತೆ ತಕೊಂಡು ಹೋಗೋದು ಇವೆಲ್ಲ ಒಳ್ಳೇದಲ್ಲ ಕಣಪ್ಪ ಶಂಕರಣ್ಣ. ಅರ್ಥ ಮಾಡ್ಕೊ ಬಂದ್ರಿಟ್ಟು. ನೋಡಪ್ಪ ಸಾವ್ಕಾರ, ನೀನ್ ನನಗೆ ಪದೇ ಪದೇ ನೀನು ಅರ್ಥ ಮಾಡಿಸೋದು ಅದು ಇದು ಬರಬೇಡ. ನೀನು ನಿಂದು ಎಷ್ಟೈತೋ ಅದು ಮಾಡ್ಕೋಬೇಕು. ನಂದು ಪರ್ಮಿಷನ್ ಮಧ್ಯದಲ್ಲಿ ನೀನ್ ಯಾರು ಮಾತಾಡಕ್ಕೆ ಇಲ್ಲಿ ಬಂದ್ಬಿಟ್ಟು ದೊಡ್ಡದಾಗಿ? ನೀನ್ ಯಾರಂತ ಮಾತಾಡೋದಿಕ್ಕೆ? ನಾವಿಬ್ರು ಮಾತಾಡ್ತಿರೋ ಮಧ್ಯದಲ್ಲಿ ನೀನ್ ಬೇರೆ ದೊಡ್ಡದಾಗಿ ಬೇರೆ ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ. ನಿಂದು ಎಷ್ಟಾಯ್ತು ಮಾಡ್ಕ. ಸುಮ್ಮನೆ ನನಗೆ ಪದೇ 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 ರೇಗಿಸ್ಬಿಡ ಇಲ್ಲಿ ಬಂದ್ಬಿಟ್ಟು. ಯಾರಾದ್ರೂ ಮಾತಾಡ್ಲಿ ನಮ್ಮ ವಿಚಾರಕ್ಕೆ ಬಂದ್ಬಿಟ್ಟು ಮಧ್ಯದಲ್ಲಿ ಅಲ್ಲೇ ಮೂಗ್ ತೂರಿಸ್ಬಿಡ್ತಾರೆ ಇಲ್ಲಿ ದೊಡ್ಡದಾಗಿ ಬೇರೆ. ಇಲ್ಲಿ ನಿಂದು ಎಷ್ಟಾಯ್ತೋ ಅಷ್ಟು ಮಾಡ್ಕೊಂಡ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಏನೋ ಪರಮೇಶಿ, ನೋಡ ಪರಮೇಶಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ ಕಣ. ನೀನ್ ಬೇರೆ ತೋಟದ ಲಾಸಿಬೇಕಾದ್ರೆ ಪೈಪ್ ಲೈನ್ ತಗಸ್ಕ. ನಮ್ಮ ತೋಟದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬಂದ್ಬಿಟ್ಟು ಒಂದು ಚೂರು ಕಾಲಿಡಂಗಿಲ್ಲ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಮತ್ತೆ ಸುಮ್ನೆ ಮತ್ತೆ ಆಮೇಲೆ ಹೇಳಿಲ್ಲ ಅಂತ ಹೇಳ್ಬೇಡ ನೀನು. ಅಯ್ಯ ದೇವ್ರೆ, ಇದು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ಯಪ್ಪ. ಅಲ್ಲ ಕಣ್ಣು ಶಂಕರಣ್ಣರೇ, ಅರ್ಥ ಮಾಡ್ಕೊಳ್ರಿ ಇಲ್ಲಿ ಹೇಳೋದು. ನಾನು ಸ್ವಲ್ಪ ಏನ್ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತೈತಾ? ಅಲ್ಲ ಈಗ ನೀವು ಬಿಡ್ಲಿಲ್ಲ ಅಂದ್ರೆ ನಾನು ಪೈಪ್ ಲೈನ್ ಎಲ್ಲ ತಗ್ಸಣ, ಹೇಳ್ರಿ ನೀವನೇ. ಈಗಳಲ್ಲ ಪರಮೇಶಿ, ನೋಡು, ನೀನು ಸೀದಾ ಬಂದ್ಬಿಟ್ಟು ನೀನು ಒಬ್ನೇ ಬಂದ್ಬಿಟ್ಟು ಹೇಳಿದ್ರೆ ಅದೊಂಥರ. ಅದನ್ನ ಬಿಟ್ಬಿಟ್ಟು ನೀನು ಆ ಸಾವುಕಾರಂಗ್ ಬೇರೆ ನಾನು ಎದ್ರಕೊಂಡ್ಬಿಡ್ತೀನಂತ ಪರ್ಮಿಷನ್ ಕೇಳೋದಕ್ಕೇನಂತವ ಆ ಸಾವುಕಾರನ ಹತ್ರ ಜೊತೆ ಬೇರೆ ಕರ್ಕೊಂಬಂದ್ಬಿಟ್ಟಿದ್ಯಾ. ಜೊತೆಗೆ ಆ ಸಾವುಕಾರಂಗೆ ಸಪೋರ್ಟಿಗೆ ಬೇರೆ. ಈಗಳಲ್ಲ ಒಬ್ನೇ ಬಂದ್ಬಿಟ್ಟು ನೀನು ಕೇಳಿದ್ರೆ ಬೇಕಾದ್ರೆ ನೀನು ಕೇಳ್ದಲೇ ಬೇಕಾದ್ರೆ ನೀನು ಗುಂಡಿ ತಗ್ಸ್ಕೊಂಡು ಆರಾಮಾಗಿ ಪೈಪ್ ಲೈನ್ ತಗ್ಸಿರೋ ನಾನು ತಲೆ ಕೆಡಿಸ್ಕೊಂತಿರಲಿಲ್ಲ. ನೀನು ಯಾವಾಗ ಜೊತೆಲಿ ಸಾವುಕಾರನ್ ಕರ್ಕೊಂಬಂದು ಅವಾಗೇನೇನೇ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ತೋಟದಲ್ಲಿ ಮಾತ್ರ ಕಾಲು ಇಡ್ಸಕ್ಕೆ ಜಾಗ ಬಿಡಲ್ಲ ಕಳ್ಳ ನಿನಗೆ. ಅದೇನು ಸಾವುಕಾರಂಗೆ ಸಪೋರ್ಟ್ ತಗೊಂಡು ಬಂದಿದ್ಯಾ, ಅವ್ನು ತಾವಲೆ ನಿನಗೆ ಗುಂಡಿ ತಗಸ್ಕ, ಅವ್ನು ಹೇಳ್ದಂಗೆನೆ ಮಾತು ಕೇಳ್ಕ. ನನ್ನ ತಾವು ಮಾತ್ರ ಬರೋಕ್ ಬರ್ಬೇಡ ನೀನು ದೊಡ್ಡದಾಗಿ, ಸರಿನಾ? ಈಗ ಬೇರೆ ದೊಡ್ಡದಾಗಿ ಆ ಸಾವುಕಾರನಿಂದ ಜೊತೆ ಕರ್ಕೊಂಬಂದ್ಬಿಟ್ರೆ ಎದ್ರಕೊಂಬಿಟ್ಟು ನಾನು ನಿನಗೆ ಅಂದ್ಬಿಡ್ತೀನಿ ಅಂದ್ಕೊಂಡು ಅವ್ನಿಗೆ ಜೊತೆ ಕರ್ಕೊಂಬಂದ ಆ ಸಾವುಕಾರಂಗೆ
ಆ ಇಲ್ಲಿ ಯಾರಿಗೂ ಎದ್ರಲ್ಲ ಕಣಲೇ ಪರಮೇಶಿ, ನಾನು ಎದ್ರವನಲ್ಲ ನಾನು. ಏಯ್ ಲೇ ಲೇ ಶಂಕರಣ್ಣ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಸುಮ್ನೆ ನೀನು ಯಾವ್ದಾವ್ದೋ ವಿಚಾರಕ್ಕೆ ಆ ಹುಡ್ಗಂಗೆ ನೀನು ಮಾಡೋ ಕೆಲ್ಸಕ್ಕೆಲ್ಲ ಅದನ್ನು ಅಡ್ಡಿ ಮಾಡಬೇಡ ನೀನು. ಅವನೇನು ಬಂದು ಮಂತವ್ಲು ಕರೆದಿಲ್ಲ, ನಾನೇನು ಅವನ ಜೊತೆಲೂ ಬಂದಿಲ್ಲ. ಏನೇನೋ ವಿಚಾರ ಮಾತಾಡಬೇಡ ನೀನು. ನನಗೆ ಕರೆಕ್ಟಾಗಿ ವಿಚಾರ ಏನಾಯ್ತಂತಾನೆ ಗೊತ್ತಿಲ್ಲ ನನಗೆ. ನಾನು ದಾರಿಲಾಸ್ ಇಲ್ಲಿ ಕಡೆ ತೋಟದ ಲಾಸ್ ಹೋಗ್ತಿದ್ದೆ, ನೀವು ಮಾತಾಡ್ತಿದ್ದದ್ ಕೇಳಿಸ್ಕೊಂಡು ಮಾತಾಡಿರೋದು ಅದ್ ಬಿಟ್ರೆ ಅವನೇನು ಬಂದ್ಬಿಟ್ಟು ನನಗೇನು ಕರ್ಕೊಂಬಂದಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ನೆ ಆ ಹುಡ್ಗಂಗ್ ತೊಂದರೆ ಮಾಡ್ಬೇಡ. ರೀ ಸಾವ್ಕಾರ್ರೆ, ನೀವು ಜಾಸ್ತಿ ನಾಟಕ ಮಾಡ್ಬೇಡ್ರಿ. ನನ್ನ ಮುಂದೆಲ್ಲ ಮಾತಾಡಕ್ ಬರ್ಬೇಡ್ರಿ ನೀವು. ನಾನು ಮಾಡೇ ಮಾಡ್ತೀನಿ, ತೊಂದರೆ ಮಾಡೇ ಮಾಡ್ತೀನಿ. ಅದೇನ್ರಿ ಮಾಡ್ಕೊಂತೀರಾ? ನಾನು ಯಾವ್ದೇ ಕಾರಣಕ್ಕೂ ನಾನು ಜಾಗ ಬಿಡಲ್ಲ ಕಣ್ರಿ. ಈಗಳಲ್ಲ ಶಂಕರಣ್ಣ, ನೀನು ಏನು ನನ್ನ ಮೇಲಿನ ಕೋಪಕ್ಕೆ ಆ ಹುಡುಗರ ಮೇಲೆ ಅನ್ಯವಾಗಿ ನೀನು ದುರಾಂಕಾರದಿಂದ ಅಯ್ಯೋ ಅನ್ಸೋದು ಇವೆಲ್ಲ ಬಿಟ್ಬಿಡು. ನಿಂದೇನು ನಡೆಯಲ್ಲ. ನೀನು ನನಗೆ ಗೊತ್ತೈತೆ ಏನು ಮಾಡಿಸ್ಬೇಕಂತ. ನೀನು ಅಡ್ಡ ಬಂದ್ಬಿಟ್ರೆ ಏನು ಪೈಪ್ಲೈನ್ ತಗ್ಸ್ದಂಗೆ ಹಂಗೆ ಬಿಟ್ಬಿಡ್ತೀನಿ ನಾನು. ಈಗಳಲ್ಲ, ನೀನು ಏನು ಮಾಡ್ಕೊಳಕ್ ಆಗಲ್ಲ ಕಳ್ಳ. ನೋಡ್ರಿ ಸಾವ್ಕಾರ್ರೆ, ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಕಣ್ರಿ. ಅದೇನು ಮಾಡ್ಕೊಂತೀರಾ ಮಾಡ್ಕೊಂಬರ್ರಿ, ನಾನು ನೋಡೇ ಬಿಡ್ತೀನಿ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತೋಟದ ಮಧ್ಯೆ ಲಾಸಿ ಪೈಪ್ಲೈನ್ ಮಾಡಿಸೋ ಇದು JCB ಇಂದ ಪೈಪ್ಲೈನ್ ತಗ್ಸೋದಕ್ಕೆ ಜಾಗ ಬಿಡಲ್ಲ ಕಣ್ರಿ, ಬಿಡಲ್ಲ. ಈಗಳೆಲ್ಲ ಪರಮೇಶಿ, ನಿನ್ಗೂ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ಆ ಸಾವ್ಕಾರಂಗೂ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ನನಗೆ ಎದುರು ಹಾಕೊಂಡ್ಬಿಟ್ರೆ ಯಾರ್ಯಾರು ಇನ್ನೂ ಏನೇನು ಅನ್ಭವಿಸ್ಬೇಕಂತ ಒಬ್ಬೊಬ್ಬರಿಗೆ ಗೊತ್ತಾಗ್ತಾ ಹೋಗುತ್ತೆ. ನನಗೆ ಎದುರು ಹಾಕೊಂಡ್ಬಿಟ್ಟು ಊರವರೆಲ್ಲರದು ಮೋಸ ಮಾಡಿಬಿಟ್ಟು ಅವ್ನು ಸಾವ್ಕಾರಂಗೆ ಗೆಲ್ಸಿರೋದಲ್ಲ, ಇನ್ನು ಮೇಲಿಂದ ಗೊತ್ತಾಗ್ತಾ ಹೋಗುತ್ತೆ. ಈ ಶಂಕರಣ್ಣಂಗೆ ಎದುರು ಹಾಕೊಂಡ್ಬಿಟ್ರೆ ಏನೇನು ಅನ್ಭವಿಸ್ಬೇಕು, ಎಷ್ಟು ಕಷ್ಟ ಅನ್ಭವಿಸ್ಬೇಕಂತ ಇನ್ನು ಮುಂದೆ ಐತೆ. ಸರಿನಾ? ನೀನ್ ಸಾವ್ಕಾರನ್ ಕಡೆ ಮಾತಾಡ್ತಿದ್ಯಾ ಅಂದ್ಮೇಲೆ, ಸಾವ್ಕಾರಂಗ್ ಓಟಾಗಿ ಗೆಲ್ಸಿದ್ಯಾ ಅಂದ್ಮೇಲೆ ಆ ಸಾವ್ಕಾರ ಹೇಳ್ದಂಗೆನೆ ಕೇಳ್ಕೊಂಡಿರ್ಬೇಕು. ನಮ್ ತೋಟದಲ್ಲಿ ಬಂದು ಕಾಲಿಟ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಇರೋ ಮನುಷ್ಯನೇ ಅಲ್ಲ ಕಣ. ಈಗಲೇ ಹೇಳ್ತಿದ್ದೀನಿ ಪರಮೇಶಿ, ಪದೇ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಜಾಗ ಬಿಡಲ್ಲ. ಸರಿನಾ? ವಾಗ ಸುಮ್ಕೆ, ನೀನೇನ್ ಎದುರಿಸೋದೈತೆ, ನೀನೇನ್ ಚಾಲೆಂಜ್ ಮಾಡೋದೈತೆ. ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ನಾನು ಪ್ರತಿಷ್ಠೆ ಆಗೇ ತಗೊಂತೀನಿ ಕಣ. ಏನ್ ನನ್ಗೂ ಯಾರಿಂದ ತಗೊಂಡ್ರು ಏನು ಭಯ ಏನಿಲ್ಲ. ಲೇ ಪರಮೇಶಿ, ಬಾರ್ಲಾ, ತಲೆ ಯಾಕೆ ಕೆಡಿಸ್ಕೊಂತೀಯ ಕಣ, ಬಾರ್ಲಾ. ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಕಣೋ, ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ಪೈಪ್ಲೈನ್ ತಗಸ್ಬೇಕು ಅಲ್ವೇನಾ ನಿನಗೆ? ನೀನು ಇನ್ನೊಂದು ತೋಟಕ್ಕೆ ನೀರು ಬಿಡ್ಬೇಕಲ್ವೇನಾ? ಬಾರ, ನಾನು ತಗಸ್ತೀನಿ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಅದ್ ಯಾವನು ಏನು ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ. ಇಷ್ಟೆಲ್ಲ ಆದ್ರೂ ಇವನಿಗೆ ದುರಾಂಕಾರ ಜಂಬ ಅನ್ನೋದು ಇಳ್ದಿಲ್ಲ ಕಣ. ಇವನಿಗೆ ಮನುಷ್ಯಂಗೆ ಇರ್ಬೇಕು, ಹಿಂಗೆಲ್ಲ ದುರಾಂಕಾರ ಜಂಬ ಇರಬಾರ್ದು ಕಣಪ್ಪ. ಯಪ್ಪ. ಅದೇನ್ ದುರಾಂಕಾರ, ಅದೇನ್ ಜಂಬದ ಜನಗಳು. ನಾನಂತೂ ಇಂಥ ದುರಾಂಕಾರ ಜನಗಳಿಗೆ ಯಾವತ್ತೂ ನೋಡಿರಲಿಲ್ಲ. ಅದೇನ್ ಹೊಟ್ಟೆ ಕಿಚ್ಚು. ನೋಡ್ರಿ ಯಾರು ಏನ್ ಅನ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳಲ್ಲ, ತಲೆಗೂ ಹಾಕಣಲ್ಲ. ಆಯ್ತಾ? ನನ್ನ ತೋಟದಲ್ಲಿ ಬರ್ತೀನಂತ ಹೇಳೋದಕ್ಕೆ ನಾನು ಮಾತಾಡ್ತಿರೋದು. ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ ತಾನೆ. ನಾನು ಯಾರು ನಿನ್ಗಾರ ಆಗ್ಲಿ ಪರಮೇಶಿಗಾಗ್ಲಿ ಮಾತಾಡ್ತಿದ್ನ? ಇಲ್ಲ, ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ. ಪರಮೇಶಿನೇ ತಾನೆ ನಿಮ್ಮ ತೋಟದಲ್ಲಿ ಬಂದ್ಬಿಟ್ಟು ನಾನು ಏನು ಪೈಪ್ಲೈನ್ ತೆಗಿಸ್ಬೇಕಣ್ರಿ ಅಂತ ಹೇಳೋದಕ್ಕೆ ನಾನು ಹೇಳ್ತಿರೋದು. ಇಲ್ಲ ಅಂದ್ರೆ ನಾನು ಮಾತಾಡ್ತಿರೋಲ್ವಲ್ಲ. ಆಯ್ತಾ? ನಾನು ಯಾರು ತಂಟೆಗೆ ಹೋಗಲ್ಲ. ನನ್ನ ತಂಟೆಗೆ ಬರೋರಿಗೆ ನಾನು ಬಿಡಲ್ಲ. ನಾನು ಮಾತ್ರ ಜಾಗ ಬಿಡಲ್ಲ ಕಣ ಪರಮೇಶಿ. ನೀನ್ ಏನ್ ಮಾಡ್ಕೊಂಬಂದ್ರು ಬಿಡಲ್ಲ. ಸರಿನಾ? ನಡ್ರಿ ಸಾವ್ಕಾರ್ರೆ, ಅವರು ಜಾಗ ಬಿಡಲ್ವಂತೆ. ಏನಾರ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡ್ರೆ ಆಗುತ್ತೆ. ನಡೀರಿ, ಸುಮ್ನೆ ನನಗೋಸ್ಕರ ಪಾಪ ನೀವು ಯಾಕೆ ಚರ್ಚೆ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ. ಒಟ್ಟಕ್ಕಿದ್ ಜನಗಳು ನಾವು ಬದುಕ್ತಿದೀವಲ್ಲ. ಕೋಳಿ ಫಾರಮ್ಮು, ಹಸ್ಗುಳ ಫಾರಮ್ಮು, ಕುರಿ ಫಾರಮ್ ಎಲ್ಲ ಮಾಡ್ಕೊಂಡಿದ್ದೀನಲ್ಲ, ತಡಿಯಕ್ ಆಗ್ತಿಲ್ಲ ಜನಗಳಿಗೆ. ಅಂತ ಒಟ್ಟಕ್ಕಿದ್ ಜನಗಳು ಏನ್ ಮಾಡೋಣ? ನಡೀರಿ ಸಾವ್ಕಾರ್ರೆ. ಒಂದ್ ಊರಲ್ಲಿ ಯಾರೋ ಒಬ್ರು ಬೆಳಿತಿದಾರಂದ್ರೆ ಎಲ್ಲಾರು ಸಹಾಯ ಮಾಡ್ತಾರೆ. ಆದ್ರೆ ಎಲ್ಲಾರು ಜನಗಳು ಕಾಲಿಡ್ದು ಎಳಿಯರೆ ಜನಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಏನು ಮಾಡಕ್ ಆಗಲ್ಲ. ನಡೀರಿ, ಹೋಗೋಣ ಸಾವ್ಕಾರ್ರೆ. ಬಾರ್ಲಾ ಪರಮೇಶಿ, ತಲೆ ಯಾಕೆ ಕೆಡ್ಸ್ಕೊಂತೀಯ ಕಣ, ಬಾರ. ನೀನ್ ಚೆನ್ನಾಗಿ ಹೇಳ್ತೀಯ. ನೀನು ಅವನೇನ ಅವ್ನ ತೋಟದಲ್ಲಿ ಕಾಲಿಡ್ಬೇಡ ಅಂದಿದ್ದಕ್ಕೆ ನೀನ್ ಯಾಕಲ ಎದ್ರ ಕಾಣ್ತೀಯ? ಬಾರ, ನಾನಿದ್ದೀನಿ ಕಣ್, ಬಾರ. ಅದ್ ಹೆಂಗೆ ಪೈಪ್ಲೈನ್ ತಗ್ಸಕ್ ಅವನು ಜಾಗ ಬಿಡಲ್ಲ, ನಾನು ನೋಡೇ ಬಿಡ್ತೀನಿ ಕಣ್, ಬಾರ. ಇನ್ನು ಮುಂದೆ ಐತೆ. ಅದೇನ್ ಚಾಲೆಂಜ್ ಮಾಡ್ತಾನೆ ನೋಡ್ತಾನೆ. ನನ್ಗೆ ಚಾಲೆಂಜ್ ಮಾಡ್ತಾನೆ ಇವನು. ಲೇ, ಯಾರಿಗೆ ಎದುರ್ಸಕ್ ನನಗೆ ಎದುರ್ಸಕ್ ಬರ್ಬೇಡ ಕಳ್ಳಲೇ ಶಂಕರಣ್ಣ. ಹೋಗ್ ಮಂತ ಹೋಗು, ಇನ್ನು ಐತೆ ಮುಂದೆ ನಿನಗೆ. ಸಾವ್ಕಾರ್ರೆ, ಅದೇನ್ ಮಾಡ್ಕೊಂಬರ್ತೀರಾ ಮಾಡ್ಕೊಂಬರ್ರಿ, ನೋಡೋಣ. ನಾನು ಮಾತ್ರ ಯಾವ್ದೇ ಕಾರಣಕ್ಕೂ ಪೈಪ್ಲೈನ್ ತಗ್ಸಕ್ ಜಾಗ ಬಿಡಲ್ಲ ಕಣ್ರಿ.